ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇವಾಗ ನೆಕ್ಸ್ಟ್ ಇಯರು ಅಂದರೆ 2025 ಮಾರ್ಚಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ, ಆ್ಯನ್ಯುವಲ್ ಎಕ್ಸಾಮು. ಅವ್ರ ಸಲುವಾಗಿ ಒಂದು 60 ಡೇಸ್ ಸ್ಟಡಿ ಸ್ಟ್ರಾಟಜಿನ ನಾವು ಯಾವ ಥರ ಮಾಡಬೇಕು, ಯಾವ ಥರ ಪ್ಲಾನಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಭಾಳಷ್ಟು ಸ್ಟೂಡೆಂಟ್ಸ್ ಯಾರೆಲ್ಲ ಇವಾಗ ಸೆಕೆಂಡ್ ಇಯರ್ ಇದ್ದೀರಾ ಪ್ರೆಸೆಂಟ್ಲಿ, ಅವರಿಗೊಂದು ಐಡಿಯಾನೇ ಇಲ್ಲ ನಮ್ಮ ಎಕ್ಸಾಮ್ ಡೇಟ್ ಯಾವಾಗ ಬರಬಹುದು ಅನ್ನೋದು, ಆಮೇಲೆ ಎಷ್ಟು ಡೇಸ್ಗಳು ಉಳಿದಿದೆ ಅನ್ನೋದನ್ನು ಕೌಂಟ್ ಮಾಡಿರೋದಿಲ್ಲ ನೀವು. ಓಕೆ, ಸೊ ಇವಾಗ ಆಲ್ರೆಡಿ ಟೆಂಟೇಟಿವ್ ಟೈಮ್ ಟೇಬಲ್ನ ಅನೌನ್ಸ್ ಮಾಡಿದ್ದಾರೆ ಮಾರ್ಚ್ 1 ಅಂತ ಹೇಳಿ. ಸೊ ಅದರಲ್ಲೇ ಸ್ವಲ್ಪ ಡೇಟಸ್ಗಳು ಏನಾದರೂ ಚೇಂಜಸ್ ಆಗ್ಬೋದು, ಬಟ್ ಬಹಳ ದೊಡ್ಡ ಗ್ಯಾಪ್ ಚೇಂಜ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಮಾರ್ಚ್ 1 ಅಂದರೆ ಭಾಳ ಆದರೆ ಒಂದೆರಡು ಡೇಟ್ಸ್ಗಳು ಅಷ್ಟೇ ಚೇಂಜಸ್ ಆಗ್ಬೋದು. ಸೊ ಅಂದಾಜೊಳಗೆ ನಾವು ನೋಡ್ತಾ ಹೋದರೆ ಈ ಡಿಸೆಂಬರ್ ಮಂತ್ ಅಂದರೂ ಮುಗೀತು, ಇನ್ನು ಉಳಿದಿರೋದು ಜನವರಿ, ಫೆಬ್ರವರಿ, ಮಾರ್ಚಲ್ಲೇ ನೀವು ಫಸ್ಟಿಂದ ಸ್ಟಾರ್ಟ್ ಆಗ್ತಾ ಇರೋವಂಥದ್ದು. ಅಂದರೆ ಉಳಿದಿರೋದು ಜಸ್ಟ್ ನಿಮ್ಮ ಹತ್ರ ಇರೋದು 60 ಡೇಸ್ ಮಾತ್ರ ಸ್ಟೂಡೆಂಟ್ಸ್. ಓಕೆ, ಈ 60 ಡೇಸ್ನ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇನ್ನೇನು ಉಳಿದಿರೋದು ಈ 60 ಡೇಸ್ ಇದೆಯಲ್ಲ, ಇದು ಒಂದೇ ಮ್ಯಾಟ್ರ್ ಆಗುವಂಥದ್ದು. ಈ 60 ಡೇಸ್ನ ನೀವು ಯಾವ ಥರ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊತೀರಾ ಅದರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಇದೆ. ಓಕೆ, ಇದಕ್ಕಿಂತ ಮುಂಚೆ ಯಾವ ಥರ ಪ್ರಿಪೇರ್ ಮಾಡಿದ್ರಿ, ಹೇಗೆ ಪ್ರಿಪೇರ್ ಮಾಡಿದ್ರಿ, ಸೊ ಅದು ಮ್ಯಾಟ್ರ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಈ 60 ಡೇಸ್ನ ಎಷ್ಟು ಪ್ರಾಪರಾಗಿ ನೀವು ಯುಟಿಲೈಸ್ ಮಾಡ್ಕೊಂಡ್ರಿ, ಯಾವ ಥರ ಸ್ಟಡಿ ಮಾಡಿದ್ರಿ, ಯಾವ ಥರ ಹಾರ್ಡ್ ವರ್ಕ್ ಮಾಡಿದ್ರಿ, ಓಕೆ, ಸೊ ಯಾವ ಥರ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ಅದು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ನಿಮ್ಮ ಎಕ್ಸಾಮ್ ಭಾಳ ಸಮಯ ಬರ್ತಾ ಇದೆ. ಸೊ ಇವಾಗ ನೀವು ಅಲರ್ಟ್ ಆಗಬೇಕಾಗಿರುವಂಥದ್ದು. ಓಕೆ, ಸೊ ಈ ಒಂದು 60 ಡೇಸ್ ಅಂದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಈ 2 ಮಂತಲ್ಲೇ ನಿಮ್ಮದು ಆ್ಯನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ, ಪ್ರಿಪರೇಟರಿ ಎಕ್ಸಾಮ್ ಬರುತ್ತೆ. ಸೊ ಇವೆಲ್ಲ 2 ಡಿಸ್ಟರ್ಬೆನ್ಸ್ ಕೂಡ ಇದೆ ನಿಮಗೆ. ಓಕೆ, ಸೊ ಅದನ್ನ ಸೈಡಿಗೆ ಇಟ್ಟರೆ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ನೇ ನಾವು ಟಾರ್ಗೆಟಲ್ಲಿ ಇಟ್ಕೊಂಡ್ರೆ 60 ಡೇಸಲ್ಲಿ ಯಾವ ಥರ ನಾವು ಪ್ಲಾನಿಂಗ್ ಮಾಡ್ಕೋಬೇಕು, ಎಲ್ಲ ಸಬ್ಜೆಕ್ಟು ಓದಬೇಕು, ಅದರಲ್ಲಿ ಮ್ಯಾಥ್ಸ್ನ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋಲಿ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋನ ನೋಡಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಯಾಕೆಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಇನ್ನೂ ಐಡಿಯಾನೇ ಇಲ್ಲ ನಮ್ಮ ಎಕ್ಸಾಮ್ ಯಾವಾಗ ಬರುತ್ತೆ ಅನ್ನೋದನ್ನು. ಓಕೆ, ಸೊ ಕೆಲವು ಸ್ಟೂಡೆಂಟ್ಸ್ ಇನ್ನೂ ಪ್ರಾಪರಾಗಿ ಪ್ಲಾನಿಂಗೇ ಮಾಡಿಲ್ಲ, ಯಾವ ಥರ ನಾನು ಪ್ರಿಪೇರ್ ಮಾಡಬೇಕು, ಎಷ್ಟು ಚಾಪ್ಟರ್ ಮಾಡಬೇಕು, ಯಾವ ಮಂತಲ್ಲಿ ಎಷ್ಟು ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು, ಏನೂ ಪ್ಲ್ಯಾನ್ ಇಲ್ಲ. ಸುಮ್ಮನೆ ಜಾಸ್ತಿ ಏನು ಮಾಡ್ತಾಯಿದ್ದೀರಾ, ಜಸ್ಟ್ ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ಅಸೈನ್ಮೆಂಟ್ ಕೊಡ್ತಾ ಇದ್ದೀರಾ, ಟೆಸ್ಟ್ ಬರೀತಾ ಇದ್ದೀರಾ, ಪ್ರಿಪರೇಟರಿ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ, ಅದ್ರ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ಆ್ಯನ್ಯುವಲ್ ಎಕ್ಸಾಮಿಗೆ ನಿಮ್ದು ಯಾವ ಥರ ಪ್ಲಾನಿಂಗ್ ಇದೆ ಅದು ಇನ್ನೂ ಇಲ್ಲ. ಕೆಲವು ಜನ ಸ್ಟೂಡೆಂಟ್ಸ್ ಮಾಡಿರ್ಬೋದು, ಕೆಲವು ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ 80 to 90% ವಿತೌಟ್ ಪ್ಲಾನಿಂಗ್ ಸುಮ್ಮನೆ ಸ್ಟಡಿ ಮಾಡ್ತಾ ಇರ್ತೀರ. ಸೊ ಯಾರ್ದು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ ಅವ್ರು ಮಾತ್ರನೇ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಸ್ಟೂಡೆಂಟ್ಸ್. ವಿತೌಟ್ ಪ್ಲಾನಿಂಗ್ ಸುಮ್ಮನೆ ಓದ್ತಾ ಹೋದರೆ ನಡೆಯೋದಿಲ್ಲ. ಯಾಕೆಂದರೆ ಈ ಸತಿ ನಿಮ್ಮ ಕ್ವಶನ್ ಪೇಪರಲ್ಲಿ ಭಾಳಷ್ಟು ಚೇಂಜಸ್ಗಳು ಮಾಡಿದ್ದಾರೆ. ಓಕೆ, ಸೊ ನಾರ್ಮಲ್ ಕ್ವಶನ್ ಪೇಪರ್ ಅಂತೂ ಬರೋಲ್ಲ, ಒಂದು ಕ್ವಾಲಿಟಿ ಇರುವಂಥ ಕ್ವಶನ್ ಪೇಪರ್ ಬರುವಂಥದ್ದಾಗಿದೆ. ಸೊ ಅದರ ಪ್ರಕಾರ ಅಲ್ಲಿ ಅವರು ಅಷ್ಟು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಪ್ರಕಾರನೇ ನಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಪ್ಲ್ಯಾನಿಂಗ್ ಒಳಗಿರಬೇಕು, ಅಷ್ಟೇ ಅಪ್ಡೇಟೆಡ್ ಆಗಿರಬೇಕು. ಓಕೆ, ಅದರ ಪ್ರಕಾರನೇ ಪ್ರಿಪೇರ್ ಮಾಡಬೇಕು. ನಿಮಗೆ ಮಿಡ್ ಟರ್ಮ್ ಕ್ವಶನ್ ಪೇಪರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಸೊ ಮೊದಲು ಬರ್ತಾ ಇರುವಂಥ ಮಿಡ್ ಟರ್ಮ್ ಪೇಪರು ಇವಾಗ ಬರ್ತಾ ಇರುವಂಥ ಮಿಡ್ ಟರ್ಮ್ ಪೇಪರಲ್ಲಿ ಭಾಳಷ್ಟು ಚೇಂಜಸ್ಗಳು ಕಾಣಿಸಿದೆ. ಓಕೆನಾ, ಸೊ ಅಂದರೆ MCQ ಅಲ್ಲಿ ಆಗಿರ್ಬೋದು, MCQ ಕೇಳುವಂಥ ಕ್ವಶನ್ಸ್ ಲೆವೆಲ್ ಏನಿದೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಟೈಪ್ಸ್ಗಳನ್ನ ಚೇಂಜಸ್ ಮಾಡಿದ್ದಾರೆ. ಇವಾಗ ನೋಡಿ, ಮ್ಯಾಥಮೆಟಿಕ್ಸಲ್ಲಿ ಕನ್ಸಿಡರ್ ಮಾಡಿದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಬರ್ತಾ ಇದೆ. ಗ್ರಾಫನ್ನ ಒಂದು ಕೊಟ್ಬಿಟ್ಟು ಅದ್ರದ್ದು ಬಗ್ಗೆನೇ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒಂದೇ MCQ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಕೊಡ್ತಾ ಇದ್ದಾರೆ. ಅದರಲ್ಲೇ 2-3 ಕ್ವಶನ್ಸ್ಗಳು ಕವರ್ ಆಗಿಬಿಡುತ್ತೆ, ಕೇಳೋದು ಮಾತ್ರ 1 ಮಾರ್ಕ್ಸು. ಓಕೆ, ಸೊ ಈ ಥರ ಭಾಳಷ್ಟು ಚೇಂಜಸ್ಗಳಿದ್ದಾವೆ. ಅದಾದಮೇಲೆ ಮತ್ತೇನು ಚೇಂಜಸ್ ಮಾಡಿದ್ದಾರಪ್ಪ ಅಂತಂದರೆ ಎಲ್ಲಿ ನಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್. ಓಕೆ, ಮೊದಲೆಲ್ಲ ಫಿಕ್ಸ್ ಅಂತ ಹೇಳ್ತಾಯಿದ್ರು, ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಿದ್ರು, ಅದನ್ನು ಎಲ್ಲನೂ ವ್ಯಾಶಪ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಲ್ಲನೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವ್ದು ಬೇಕಾದ ಕ್ವಶನ್ ಎಲ್ಲಿ ಬೇಕಾದರೂ ಬರ್ಬೋದು. 2 ಮಾರ್ಕ್ಸಲ್ಲಿರೋದು 3 ಮಾರ್ಕ್ಸಲ್ಲಿ ಬರ್ಬೋದು, 3 ಮಾರ್ಕ್ಸಲ್ಲಿದ್ದದ್ದು 2 ಮಾರ್ಕ್ಸಲ್ಲಿನೂ ಕೇಳ್ಬೋದು. ಓಕೆ, ಸೊ 4 ಮಾರ್ಕ್ಸಲ್ಲಿನೂ ಕೆಲವೊಂದಿಷ್ಟು ಚೇಂಜಸ್ಗಳಿದ್ದಾವೆ. ಸೊ ಈ ಥರ ಚೇಂಜಸ್ಗಳಿದ್ದಾವೆ. ಈ ಒಂದಿಷ್ಟು ಅಪ್ಡೇಟ್ ಪ್ರಕಾರ ನಮ್ಮ ಪ್ಲ್ಯಾನಿಂಗ್ ಯಾವ ಥರ ಇರಬೇಕು, ಯಾಕಂದರೆ ಉಳಿದಿರೋದು 60 ಡೇಸ್ ಮಾತ್ರ. ಓಕೆ, ಇದನ್ನು ನಾವು ಯಾವ ಥರ ಯುಟಿಲೈಸ್ ಮಾಡ್ಕೊತೀವಿ ಅನ್ನೋದನ್ನು ಇವಾಗ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಅದರ ಪ್ರಕಾರ ಪ್ಲ್ಯಾನಿಂಗ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನೋಡಿ, ನಮಗೆ ಇವಾಗ ಉಳಿದಿರುವಂಥ ಈ 60 ಡೇಸ್ನ ನಾನೇನು ಮಾಡಿದ್ದೀನಿ ಅಂದರೆ 4 ಪಾರ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಓಕೆ, ಸೊ ಡೇ 1 ಇಂದ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋದರೆ ಇಲ್ಲಿ ಒಂದು 1 to 15 ಡೇಸು, 16 to 30 ಡೇಸು, 31 ಡೇಸಿಂದ ಹಿಡಿದು ಮತ್ತೆ ಇಲ್ಲೊಂದು 15 ಡೇಸು, ಅಗೇನ್ 15 ಡೇಸ್, ಈ ಥರ 4 ಪಾರ್ಟ್ಗಾಗಿ ಸಪ್ರೇಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಓಕೆ, ಯಾವ್ಯಾವುದು ಏನೇನಿರೋದನ್ನ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋಕ್ಕಿಂತ, ಪ್ಲ್ಯಾನಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಇದಕ್ಕೆ ಒಂದು ಸಪ್ರೇಟ್ ವೇ ಇರಬೇಕು ಸ್ಟೂಡೆಂಟ್. ಇಲ್ಲಿವರೆಗೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಆ ಥರ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಮೇನ್ ಇಂಪಾರ್ಟೆಂಟು ಆ್ಯನ್ಯುವಲ್ ಎಕ್ಸಾಮ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅಂದರೆ ಏಮ್ನ ಫಿಕ್ಸ್ ಮಾಡ್ಕೊಳ್ಳಿ. ವಿತೌಟ್ ಏಮಿಂಗ್ ಸುಮ್ಮನೆ ಸ್ಟಡಿ ಮಾಡೋದಲ್ಲ, ಏಮ್ನ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಎಷ್ಟು ಮಾಡಬೇಕು ಅಂದರೆ ಇದ್ರ ಪ್ರಕಾರ ನನ್ನ ಪ್ರಿಪ್ರೇಷನ್ ಆಗಲೇಬೇಕು. ಆಯಿತಾ? ಸೊ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು?
ಓಕೆ. ಸೊ ನೋಡಿ ನೀವು ಆಲ್ರೆಡಿ ಕೆಲವೊಂದಿಷ್ಟು ಚಾಪ್ಟರ್ಸ್ಗಳು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಇವಾಗ ನೋಡಿ ಮಿಡ್ ಟರ್ಮ್ ಎಕ್ಸಾಮ್ ಆಗಿದೆ, QT ಎಕ್ಸಾಮ್ ಆಗಿದೆ. ಮಿಡ್ ಟರ್ಮಲ್ಲಂತೂ ಮ್ಯಾಕ್ಸಿಮಮ್ 7 to 8 ಚಾಪ್ಟರ್ಸ್ ಬಂದಿತ್ತು ಅಂತ ಅನ್ಕೋತೀನಿ. ಕೆಲವೊಂದು ಕಡೆ 6 ಚಾಪ್ಟರ್ ಇದೆ. 6 ಚಾಪ್ಟರ್ ಅಂತಲೇ ಕನ್ಸಿಡರ್ ಒಂದು ಬುಕ್ ಫಸ್ಟ್ ಪಾರ್ಟ್ ಬುಕ್ ಕಂಪ್ಲೀಟ್ ಆಗಿ ಆಗಿತ್ತು. ಸೊ ಎಕ್ಸಾಮ್ ಕೂಡ ಬರೆದಿದ್ದೀರಾ. ಸೊ ಎಕ್ಸಾಮ್ ಬರೆದ್ಮೇಲೆ ಆ ಎಲ್ಲ ಚಾಪ್ಟರ್ಸ್ಗಳು ಇವಾಗಲೂ ನೆನಪು ಇರಬೇಕಾಗಿತ್ತಲ್ವಾ. ಸೊ ಎಕ್ಸಾಮ್ ಮುಗಿದು 1 ವೀಕಲ್ಲೇ ಎಲ್ಲನೂ ಮರ್ತು ಹೋಗಿಬಿಟ್ಟಿರ್ತೀರಾ. QT2 ಆಗಿರುವಂಥ ಎಕ್ಸಾಮ್ ಆಗಿದೆ ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ. ಸೊ QT2 ಎಕ್ಸಾಮ್ ಆಗಿದೆ, 4 ಚಾಪ್ಟರ್ ಇತ್ತು. ಎಕ್ಸಾಮ್ ಮುಗಿದು ಹೋದ್ಮೇಲೆ ಎಲ್ಲನೂ ಮರ್ತು ಹೋಗ್ಬಿಡ್ತೀರಾ. ಸೊ ಯಾಕೆ ಈ ಥರ ಆಗುತ್ತೆ? ಜಾಸ್ತಿ ಮ್ಯಾಥಮೆಟಿಕ್ಸಲ್ಲಿ ಆಗುವಂಥದ್ದು ಇದು. ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲನೂ ಮರ್ತು ಹೋಗ್ಬಿಡೋದು. ಅಂದರೆ ನೀವೇನು ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಮಾಡಿರ್ತೀರಲ್ಲ, ಸೊ ಎಕ್ಸಾಮ್ ಸಲುವಾಗಿ ಪ್ರೆಷರ್ ಹಾಕಿ ಓದಿರ್ತೀರ. ಓಕೆ, ಇವತ್ತು ನಾಳೆ ಎಕ್ಸಾಮ್ ಇದೆ, ಇವತ್ತು ನಾನು ಓದಬೇಕು, 4 ಚಾಪ್ಟರ್ ಮುಗಿಸ್ಬೇಕು, 3 ಚಾಪ್ಟರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರೆಷರಲ್ಲಿ ಓದ್ತೀರಾ. ಅದನ್ನೇ ಸ್ವಲ್ಪ ನೆನ್ಪಿಟ್ಕೊಂಡು ನೆಕ್ಸ್ಟ್ ಎಲ್ಲೇ ಎಕ್ಸಾಮ್ ಬರೆದಿರ್ತೀರ. ಸೊ ಅದೇನಾಗುತ್ತೆ, ಶಾರ್ಟ್ ಟೈಮ್ ಮೆಮರಿ ಅಂತ ಇರುತ್ತೆ, ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಷ್ಟೇ ಯೂಸ್ ಆಗಿ ಎಕ್ಸಾಮ್ ಮುಗಿತಾ ಎಲ್ಲ ಕ್ಲಿಯರ್, ಮತ್ತೆ ಎಂಟಿ ಆಗಿಬಿಟ್ಟಿರುತ್ತೆ. ಓಕೆ. ಸೊ ಇದೇ ಥರನಾಗಿ ನಾವು ಮಿಡ್ ಟರ್ಮ್ ಎಕ್ಸಾಮ್, QT ಎಕ್ಸಾಮ್ ಎಲ್ಲನೂ ಬರ್ತಿದ್ದೀವಿ. ಫಸ್ಟ್ ಟೆಸ್ಟ್ 1, ಟೆಸ್ಟ್ 2 ಈ ಥರ ಎಲ್ಲ ಎಕ್ಸಾಮ್ಸು ಬರ್ದಿದ್ವಿ. ಸೊ ಬರೆದಾದ್ಮೇಲೆ ಎಕ್ಸಾಮ್ ಮುಗೀತಾ, ಮುಗೀತು, ಎಲ್ಲನೂ ವ್ಯಾನಿಷ್ ಆಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಅಗೇನ್ ಜೀರೋಯಿಂದನೇ ಇರುತ್ತೆ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋದು. ಸೊ ಈ ಥರ ಭಾಳಷ್ಟು ಪ್ರಾಬ್ಲಮ್ ಆಗಿರೋದ್ರಿಂದ ಶಾರ್ಟ್ ಟರ್ಮ್ ಮೆಮರಿಯಲ್ಲಿರೋದು ಜಲ್ದಿ ಬೇಗನೆ ಮರ್ತು ಹೋಗ್ಬಿಡ್ತೀರಾ. ಸೊ ಇವಾಗ ನಾವು ಪ್ರಿಪ್ರೇಷನ್ ಮಾಡಬೇಕಾಗಿರೋದು ಶಾರ್ಟ್ ಟರ್ಮ್ ಮೆಮರಿ ಎಲ್ಲ ಲಾಂಗ್ ಟರ್ಮ್ ಮೆಮರಿವರೆಗೂ ಪ್ರಿಪೇರ್ ಮಾಡಬೇಕು. ಅಂದರೆ ಆ್ಯನ್ಯುವಲ್ ಎಕ್ಸಾಮ್ವರೆಗೂ ಪ್ರಿಪೇರ್ ಇರಬೇಕು. ಅಂದರೆ 2-3 ತಿಂಗಳವರೆಗೂ ನಾವು ಪ್ರಿಪೇರ್ ಮಾಡಿರೋದು ನಮ್ಮ ತಲೆಯಲ್ಲಿ ಇರಬೇಕು, ಪ್ರಾಕ್ಟೀಸ್ ಮಾಡಿರುವಂಥದ್ದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು. ಸ್ಪೆಷಲಿ ಮ್ಯಾಥಮೆಟಿಕ್ಸು ಮರೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮ ಪ್ರಿಪ್ರೇಷನ್ ಭಾಳ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಓಕೆ. ಸೊ ಅದರ ಸಲುವಾಗಿ ಕೆಲವೊಂದಿಷ್ಟು ಕೆಟಗರಿ ಮಾಡಿಕೊಂಡು ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಟೈಪ್ ವೈಸ್ ಪ್ರಿಪ್ರೇಷನ್ ಈ ಥರ ಮಾಡಿದರೆ ಮಾತ್ರ ಡೆಫಿನೆಟ್ ಆಗಿ ನಾವು ಸಕ್ಸಸ್ಫುಲ್ ಆಗ್ಬೋದು ಸ್ಟೂಡೆಂಟ್ಸ್. ಹಾಗೆ ನಾನು ಹೇಳಿದ್ನಲ್ಲ, ಯಾರ ಹತ್ರ ಪರ್ಫೆಕ್ಟ್ ಪ್ಲ್ಯಾನಿಂಗ್ ಇದೆ ಅವ್ರು ಮಾತ್ರನೇ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅಗೇನ್ ಕನ್ಫ್ಯೂಷನ್, ಡಿಫಿಕಲ್ಟಿ, ರಾಂಗ್ ಆನ್ಸರ್ಸ್ ಬರೆಯೋದು, ಮತ್ತು ಯಾವುದೋ ಒಂದು ಕ್ವಶನ್ಗೆ ಬೇರೆ ಆನ್ಸರ್ಸ್ ಬರೆಯೋದು, ಈ ಥರ ಎಲ್ಲ ಕನ್ಫ್ಯೂಷನ್ ಆಗಿ ಮಿಸ್ಟೇಕ್ಸ್ಗಳಾಗುತ್ತೆ. ಓಕೆ. ಸೊ ಇದು ಒಂದು ಪಾರ್ಟ್ ಆಗಿದೆ. ಸೊ ಇನ್ನು ನಾವು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಈ 60 ಡೇಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅದನ್ನು ಮೊದಲಿಗೆ ನೋಡೋಣ. ಓಕೆ ಬನ್ನಿ. ಸೊ ಮೊದಲೇದಾಗಿ ನಾನು ನಿಮ್ಗೆ ಹೇಳಿದೆ, ಈಗ ಫಸ್ಟು 15 ಡೇಸ್ ಪ್ರಕಾರ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಈ ಒಂದು ಡಿಸೆಂಬರ್ ಬಿಡಿ, ಜನವರಿ 1 ಸ್ಟಾರ್ಟ್ ಮಾಡೋಣ. ಓಕೆ. ಜನವರಿ 1 ಹಿಡಿದು ಜನವರಿ 15ವರೆಗೂ ನೀವು ಒಂದಿಷ್ಟು ಚಾಪ್ಟರ್ಸ್ನ ಪ್ರಿಪೇರ್ ಮಾಡಿ. ಇವಾಗ ನೋಡಿ, ನಮಗೆ ಟೋಟಲ್ ಆಗಿರೋದು 13 ಚಾಪ್ಟರ್ಸ್ಗಳಿದ್ದಾವೆ, ಕರೆಕ್ಟಾ? ಸೊ 13 ಚಾಪ್ಟರ್ಸ್ಗಳಿದ್ದರೆ ಅಲ್ಲಿ ನಾವು ಪ್ರಿಪೇರ್ ಮಾಡಬೇಕಾಗಿರೋದು 15 ಡೇಸ್ಗೆ 4 ಚಾಪ್ಟರ್ಸ್ ಕಂಪ್ಲೀಟ್ ಆಗಲೇಬೇಕು ಸ್ಟೂಡೆಂಟ್ಸ್. ಓಕೆ. ಯಾಕಂದರೆ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ, ಜಾಸ್ತಿ ಟೈಮ್ ನಿಮ್ಮ ಹತ್ರ ಇಲ್ಲ. 4 ಚಾಪ್ಟರ್ ಹೇಗಾಗೋದು? ಆಲ್ರೆಡಿ ನೀವು ಏನಾದರೂ ಕೆಲವೊಂದು ಸ್ಟೂಡೆಂಟ್ಸ್ ಪ್ರಿಪೇರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ವೆಲ್ ಡನ್, ನಿಮ್ಮ ಪ್ರಿಪರೇಷನ್ ಮಾಡಿದರೆ ಚೆನ್ನಾಗಿದೆ. ಸೊ ಪ್ರಿಪರೇಷನ್ ಮಾಡಿದರೆ ಪರ್ಫೆಕ್ಟ್ ಆಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಪ್ರಿಪರೇಷನ್ ಮಾಡ್ಕೊಳ್ಳಿ. ಓಕೆ. ಯಾರ್ದು ಇನ್ನೂ ಪ್ರಿಪರೇಷನ್ ಆಗಿಲ್ಲ, 4 ಚಾಪ್ಟರ್ ಈ 15 ಡೇಸ್ ಒಳಗೆ 100% ಪ್ರಿಪರೇಷನ್ ಮಾಡಬೇಕು ಸ್ಟೂಡೆಂಟ್ಸ್. ಸೊ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಪ್ರತಿಯೊಂದನ್ನು ನೀವು ಪ್ರಾಪರಾಗಿ ಪ್ರಿಪೇರ್ ಮಾಡಬೇಕು. ಓಕೆ. ಸೊ ನಾನು ನಿಮಗೆ ನೆಕ್ಸ್ಟಲ್ಲಿ ಹೇಳ್ತೀನಿ ಯಾವ ಚಾಪ್ಟರ್ಸ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು. ಪ್ರತಿಯೊಂದು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ ಪ್ರಕಾರನೇ ಯಾವ ಥರ ಫಾಲೋಅಪ್ ಮಾಡಬೇಕು, ಮಾಡಲ್ ಕ್ವಶನ್ ಪೇಪರ್ನ ಯಾವ ಥರ ನಾವು ಈ ನೆನಪಿನಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು. ಓಕೆ. ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನೂ ಇಂಪಾರ್ಟೆಂಟು. ಯಾವ ಚಾಪ್ಟರ್ಸ್ನ ಮೊದಲಿಗೆ ಪ್ರಿಪೇರ್ ಮಾಡಬೇಕು ಇದನ್ನು ಕೂಡ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಓಕೆ. ಸೊ ಮಾಡಲ್ ಕ್ವಶನ್ ಪೇಪರ್ ಎಷ್ಟು ನಮಗೆ ಮೇಲೆ ಎಫೆಕ್ಟ್ ಆಗುತ್ತೆ ಅದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಟೋಟಲಿ 13 ಚಾಪ್ಟರ್ಸ್ಗಳಿದ್ದಾವೆ. ಸೊ ಈ 13 ಚಾಪ್ಟರ್ಸಲ್ಲಿ 4 ಚಾಪ್ಟರ್ಸನ್ನು ನಾವು ಮೊದಲ 15 ಡೇಸಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ. ಫಸ್ಟ್ ಜನವರಿ 1 ಹಿಡಿದು ಜನವರಿ 15ವರೆಗೂ 4 ಚಾಪ್ಟರ್ಸ್ಗಳನ್ನ ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಬೇಕು ಸ್ಟೂಡೆಂಟ್ಸ್. 15 ಡೇಸಲ್ಲಿ 4 ಚಾಪ್ಟರ್ಸ್ಗಳು ನೀವು ಯಾವ್ದು ಬೇಕಾದ 4 ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ಮಾಡಿ ಅಂತ ನಾನು ನಿಮ್ಗೆ ಹೇಳಲ್ಲ, ಯಾಕಂದರೆ ನಿಮ್ಮ ಪ್ಲಾನಿಂಗ್ ಬೇರೆ ಬೇರೆ ಆಗಿರಬೇಕಾಗತ್ತೆ. ನಿಮ್ಮ ಸ್ಟ್ರಾಟಜಿ, ನಿಮ್ಗೆ ಯಾವುದು ಈಸಿ ಚಾಪ್ಟರ್ ಅನಿಸುತ್ತೆ ಅದನ್ನು ಮೊದಲಿಗೆ ಕನ್ಸಿಡರ್ ಮಾಡಿ. ಒಂದು ನಿಮಗೆ ಕೀ ಪಾಯಿಂಟ್ ಹೇಳ್ಬೋದು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಈಸಿ ಚಾಪ್ಟರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಒಂದು 15 ಡೇಸಲ್ಲಿ 4 ಚಾಪ್ಟರ್ಸ್ಗಳು ಕಂಪ್ಲೀಟಾಗಿ ಮುಗಿದಿರಬೇಕು. ಅದು ಹೇಗೆ 100% ಈಸಿಯೆಸ್ಟ್ ಇರೋದನ್ನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ. ಸೊ 4 ಚಾಪ್ಟರ್ಸ್ಗಳನ್ನ ಕಂಪ್ಲೀಟಾಗಿ ಎಂಡ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿನ ನೆಕ್ಸ್ಟ್ 16 to 13 ಡೇಸಲ್ಲಿ ಮತ್ತೆ 4 ಚಾಪ್ಟರ್ಸ್ಗಳನ್ನ ನೀವು 100% ಕಂಪ್ಲೀಟಾಗಿ ಪ್ರಿಪೇರ್ ಮಾಡಲೇಬೇಕು. ಓಕೆ. ಅದನ್ನು ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಿ ನೋಡಿ. ಸೊ ಇಲ್ಲಿ 4 ಚಾಪ್ಟರ್ ನಂಗೆ ಆಗ್ತಾಯಿಲ್ಲ, 3 ಚಾಪ್ಟರ್ ನೀವು ತೊಗೊತೀರಾ, 4 ಚಾಪ್ಟರ್. ಕೆಲವೊಂದಿಷ್ಟು ಚಾಪ್ಟರ್ಸ್ ಈಸಿ ಚಾಪ್ಟರ್ಸ್ಗಳು ಇವಾಗ ನೋಡಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಇದೆ, ಭಾಳ ಈಸಿಯೆಸ್ಟ್ ಇದೆ. ಸೊ ಅದರಲ್ಲಿ ಇಂಟಿಗ್ರೇಷನ್ ಆ್ಯಡ್ ಮಾಡ್ಕೊಂಬಿಡಿ, ಯಾಕಂದರೆ ಇಂಟಿಗ್ರೇಷನ್ ಭಾಳ ದೊಡ್ಡ ಚಾಪ್ಟರ್ ಇದೆ. ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಸಿಂಪಲ್ ಆಗುತ್ತೆ. ಸೊ ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಈ ಥರ ನೀವು ಪ್ಲ್ಯಾನ್ ಮಾಡಿ ಈಸಿ ಇರುವಂಥ ಚಾಪ್ಟರ್ಸ್ಗಳನ್ನ 4 ಆಗಿ ಕಂಟಿನ್ಯೂ ಆಗಿ ಪ್ರಿಪೇರ್ ಮಾಡಿ. ಅಗೇನ್ ಲಾಸ್ಟಲ್ಲಿ ಕೂಡ ಇಲ್ಲಿನೂ 4 ಚಾಪ್ಟರ್ಸ್ಗಳನ್ನ 4ರಿಂದ 5 ಚಾಪ್ಟರ್ಸ್ ನೀಲ್ ಮಾಡಬೇಕಾಗತ್ತೆ. ಟೋಟಲ್ 13 ಇದ್ದಾವೆ. ಸೊ ಇಲ್ಲೊಂದು LPP ಒಂದು ಆ್ಯಡಪ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ಟೋಟಲ್ ಆಗಿ ಇಲ್ಲಿಗೆ ನಿಮ್ಮದು 13 ಚಾಪ್ಟರ್ಸ್ದು ಪ್ರಿಪ್ರೇಷನ್ ಇಲ್ಲಿಗೆ ಮುಗಿಬೇಕು ಅಟ್ ಎನಿ ಕಂಡೀಷನ್.
ಓಕೆ. ಸೊ ಲಾಸ್ಟಲ್ಲಿದೆ, ಇದನ್ನು ನಾನು ನಿಮಗೆ ಪ್ರಿಸರ್ವ್ ಮಾಡಿ ಇಟ್ಟಿರೋದು. ಸೊ ಅಂದರೆ 45 ಡೇಸಲ್ಲಿ ನಿಮ್ಮ ಎಲ್ಲ 13 ಚಾಪ್ಟರ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಲೇಬೇಕು ಸ್ಟೂಡೆಂಟ್ಸ್. ಓಕೆ. ಸೊ ನನಗೆ ಆ ಚಾಪ್ಟರ್ ಬರೋಲ್ಲ, ಈ ಚಾಪ್ಟರ್, ಏನೂ ಎಕ್ಸ್ಕ್ಯೂಸ್ ಇಲ್ಲ. ಸೊ ನಿಮ್ದು ಏಮ್ ಇದೆ, ನಾನು ಚೆನ್ನಾಗಿರೋಂಥ ಸ್ಕೋರ್ ಮಾಡಬೇಕು, 80ಗೆ 75 ಮೇಲೆ ಹೋಗಬೇಕು, 80ಗೆ ಔಟ್ ಆಫ್ ಔಟ್ ತೊಗೊಳ್ಬೇಕು, ಜಾಸ್ತಿ ಮಾರ್ಕ್ಸ್ನ ನಾನು ತೊಗೋಬೇಕು ಅನ್ನೋದಿದ್ದರೆ, ಪ್ಲ್ಯಾನಿಂಗ್ ಇದ್ದರೆ, ಸೊ ಇದೇ ಪ್ರಕಾರ ನೀವು 4 ಚಾಪ್ಟರ್ಸ್ನ ಪ್ರಿಪೇರ್ ಮಾಡಿ ಪರ್ಫೆಕ್ಟ್ ಮಾಡಿ ಎಂಡ್ ಮಾಡಬೇಕಾಗತ್ತೆ. ಓಕೆ. ಸೊ ಇಲ್ಲಿ ನೀವು 4 ಚಾಪ್ಟರ್ನ ಮಾಡ್ತಾ ಹೋದ್ರಿ ಅಂದರೆ, ಅಗೇನ್ ನಾನು ನಿಮ್ಗೆ ಹೇಳಿದ್ದೀನಿ, ಅದು ನಿಮ್ಮ ಚಾಯ್ಸು. ನೀವು ಯಾವ 4 ಚಾಪ್ಟರ್ ಯೂಸ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ರಿಲೇಷನ್ ಫಂಕ್ಷನ್ ಇದೆ, ಮ್ಯಾಟ್ರಿಕ್ಸಸ್ ಇದೆ, ಡಿಟರ್ಮಿನೆಂಟ್ ಇದೆ, ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಇದೆ. ಸೊ ನೀವು ಯಾವುದಾದ್ರೂ 4 ಚಾಪ್ಟರ್ ಚೂಸ್ ಮಾಡಿ. ಅಗೇನ್ ಇಲ್ಲಿ ಜಾಸ್ತಿ ಬರ್ಡನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದು ದೊಡ್ಡ ಚಾಪ್ಟರ್ ತೊಗೊಂಡಿದ್ರೆ ಅಂದರೆ ಅದ್ರ ಜೊತೆ ಸಣ್ಣ ಸಣ್ಣ ಚಾಪ್ಟರ್ನ ಆ್ಯಡಪ್ ಮಾಡ್ಕೊಳ್ಳಿ. ಇವಾಗ ವ್ಯಾಕ್ಟರ್ ಚಾಪ್ಟರ್ ಈಸಿ ಇದೆ, 3D ಈಸಿ ಇದೆ. ಸೊ ಇವೆಲ್ಲ ಸಣ್ಣ ಸಣ್ಣ ಚಾಪ್ಟರ್ಸ್ಗಳಿದೆ. ಅದ್ರ ಜೊತೆಗೆ ಒಂದು ದೊಡ್ಡ ಚಾಪ್ಟರ್ನ ಪ್ರಿಪೇರ್ ಮಾಡಿ. ಈ ಥರ ಪ್ಲ್ಯಾನಿಂಗ್ ಮಾಡಿ. ಈ ಮಂತಲ್ಲಿ ಈ 15 ಡೇಸಲ್ಲಿ ನಾನು ಇದೇ ಚಾಪ್ಟರ್ಸ್ನ ಮಾಡಬೇಕು, ಈ 15 ಡೇಸಲ್ಲಿ ಇದನ್ನು ಪ್ರಿಪೇರ್ ಮಾಡಬೇಕು. ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಿ ಸ್ಟೂಡೆಂಟ್ಸ್. ಆಗ ನಿಮಗೆ ಜಾಸ್ತಿ ಬರ್ಡನ್ ಆಗೋದಿಲ್ಲ. ಯಾಕಂದರೆ ಎಲ್ಲ ಸಬ್ಜೆಕ್ಟನ್ನು ಮಾಡಬೇಕಲ್ವಾ. ಸೊ ಹಾಗಾಗಿ 4 ಚಾಪ್ಟರ್ ನಾನು ನಿಮಗೆ ಹೇಳಿರೋದು. ಈ 15 ಡೇಸಲ್ಲಿ ಮತ್ತೆ 4 ಚಾಪ್ಟರ್ ಮಾಡ್ತಾ ಹೋಗಿ. ಓಕೆ. ಸೊ ಇದಿಷ್ಟು ನಿಮ್ಮ ಮೇನ್ ಚಾಪ್ಟರ್. ಇಲ್ಲಿವರೆಗೂ ನಿಮಗೆ ಮುಗೀತು. ಇಲ್ಲಿವರೆಗೂ ಅಂತಂದರೆ ಇಲ್ಲಿಗೆ ನಿಮ್ಮದು 45 ಡೇಸ್ ಆಗುತ್ತೆ. ಅಂದರೆ ನಿಯರ್ ಅಬೌಟ್ ಫೆಬ್ರವರಿ 15ವರೆಗೂ ನಿಮಗೆ ಮುಗಿಯುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ. 15 ಬೇಡ, 14 ಅಂದ್ಕೊಳ್ಳೋಣ. ಫೆಬ್ರವರಿ 14 ನೆನ್ಪು ಮಾಡಿ ಇಟ್ಕೊಳ್ಳಿ. ಇದನ್ನು ಡೇಟ್ ಯಾರು ಮರೆಯಲ್ಲ ಅಂತ ಅಂದ್ಕೊತೀನಿ ನಾನು. ಫೆಬ್ರವರಿ 14 ಡೇಟು. ಓಕೆ. ಸೊ ಈ ಡೇಟಿಗೆ ಇಲ್ಲಿವರೆಗೂ ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆಗಿರಬೇಕು. ಅಂದರೆ ಯಾಕೆ ಇಲ್ಲಿವರೆಗೂ ಆಗಬೇಕು ಕಂಪ್ಲೀಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿವರೆಗೂ ನೀವು ಏನಾರು ಪ್ರಿಪೇರ್ ಮಾಡಿದ್ರೆ ಇನ್ನು ಉಳಿದಿರುವಂಥ ಈ 15 ಡೇಸ್ ಏನು ಮಾಡುವಂಥದ್ದು, ಈ 15 ಡೇಸಲ್ಲಿ ಜಸ್ಟ್ ರಿವಿಷನ್ ಟೆಸ್ಟ್ ಇಷ್ಟೇ ನಡೀಬೇಕಾಗಿರೋದು. ಇಲ್ಲಿ ಯಾವುದೇ ಚಾಪ್ಟರ್ ಪ್ರಿಪೇರ್ ಮಾಡ್ತಾ ಕೂಡಲಿಕ್ಕೆ ಹೋಗಬಾರ್ದು. ಓಕೆ. ಈಗ ನೀವೇನಾದರೂ ಗುಡ್ ಸ್ಕೋರ್ ಮಾಡಲೇಬೇಕಂದ್ರೆ ಈ ಪ್ಲ್ಯಾನಿಂಗ್ ಫಾಲೋಅಪ್ ಮಾಡಲೇಬೇಕಾಗತ್ತೆ. 45 to 60 ಡೇಸ್ ಅಂದರೆ ಇದು ಉಳಿದಿರುವಂಥ ಈ ಲಾಸ್ಟ್ 15 ದಿವಸ ಏನು ಮಾಡಬೇಕಂದ್ರೆ, ಜಸ್ಟ್ ಒಂದು ರಿವಿಷನ್ ಮಾಡಬೇಕು, ಒಂದು ಸತಿ ಟೆಸ್ಟ್ ಬರೀಬೇಕು. ಟೆಸ್ಟ್ ಅಂದರೆ ಕಂಪ್ಲೀಟ್ 80 ಮಾರ್ಕ್ಸ್ ಟೆಸ್ಟ್ ಬರೀಬೇಕಾಗತ್ತೆ. ಓಕೆ. ಸೊ ಎಲ್ಲ ಸಬ್ಜೆಕ್ಟದು ಬರೀಬೇಕು. ಓಕೆ. ಸೊ ರಿವಿಷನ್ ಭಾಳ ಇಂಪಾರ್ಟೆಂಟು. ನಾವು ಏನು ಮಿಸ್ಟೇಕ್ಸ್ ಮಾಡ್ತೀವಿ ಅಂದರೆ, ಯೂಶ್ವಲಿ ಕಂಪ್ಲೀಟ್ ಮಾಡಬೇಕು. ಎಲ್ಲಿವರೆಗೂ ಕಂಪ್ಲೀಟ್? ನಾಳೆ ಎಕ್ಸಾಮ್ ಅಂದರೆ ಇಲ್ಲಿವರೆಗೂ ಓದೋದು, ಸ್ಟಡಿ ಮಾಡೋದೇ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತೀವಿ. ಸೊ ಎಷ್ಟು ರಿವಿಷನ್ ಮಾಡಿದ್ವಿ, ಎಷ್ಟು ಟೆಸ್ಟ್ ಬರೆದ್ವಿ, ಇದನ್ನು ಯಾರೂ ಕನ್ಸಿಡರೇ ಮಾಡಲ್ಲ. ಓಕೆ. ಸೊ ಮೇನ್ ಇಂಪಾರ್ಟೆಂಟು ಈ ಮಿಸ್ಟೇಕ್ಸ್ನ ನೀವು ಈ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ. ಸೊ ಸ್ಪೆಷಲಿ ಮ್ಯಾಥ್ಸ್ ಸಲುವಾಗಿ. ಯಾಕಂತಂದರೆ ಕಂಪ್ಲೀಟ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಯಿತಾ, ಅದಾದಮೇಲೆ ರಿವಿಷನ್ ಬೇರೆ. ರಿವಿಷನ್ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೋಬೇಕು. ಯಾವ ಥರ? ಇವಾಗ ನೀವು ಒಂದು ರಿಲೇಷನ್ ಫಂಕ್ಷನ್ ಚಾಪ್ಟರ್ ಮಾಡ್ತಾಯಿದ್ದೀರಾ, ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಮಾಡ್ತಾಯಿದ್ದೀರಾ, ಅದರಲ್ಲಿ ಬರುವಂಥ ಶಾರ್ಟ್ ನೋಟ್ಸ್ ನೀವು ರೆಡಿ ಮಾಡ್ಕೋಬೇಕು. ಒಂದಷ್ಟು ಡೈರಿ ಮಾಡ್ಕೊಳ್ಳಿ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಫಾರ್ಮುಲಾ ಇದೆನಾ, ಡೊಮೇನ್ ಇದೆನಾ, ರೇಂಜ್ ಇದೆನಾ, ಅಥವಾ ರಿಲೇಷನ್ ಫಂಕ್ಷನಲ್ಲಿ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಯಾವ ಥರ ಡಿಫೈನ್ ಮಾಡ್ಕೊತೀವಿ, 1 ಅಂದ್ರೇನು, ಆನ್ 2 ಅಂದ್ರೇನು, ಅದರಲ್ಲಿ ನಾನು ನಂಬರ್ ಆಫ್ 1 ಫೈಂಡ್ ಮಾಡುವಂಥ ಫಾರ್ಮುಲಾ ಇದ್ದರೆ ಅದನ್ನು ಬರೆಯುವಂಥದ್ದು. ಓಕೆ. ಇದು MCQ ಸಲುವಾಗಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಮ್ಮ ನೋಟ್ಸ್ ಯಾವ ಥರ ಇರಬೇಕಂದ್ರೆ, ಒಂದು ಸತಿ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಎಲ್ಲನೂ ಕ್ಲಿಯರಾಗಿ ನಿಮಗೆ ಗೊತ್ತಾಗಬೇಕು. ಆ ಥರ ಇರಬೇಕಾಗಿರುತ್ತೆ. ಓಕೆ. ಸೊ ಅದನ್ನು ನೀವು ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಓಕೆ. ಶಾರ್ಟ್ ನೋಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ 4 ಚಾಪ್ಟರ್ ನಾನು ಹೇಳಿದ್ನಲ್ಲ 15 ಡೇಸಲ್ಲೇ, ಅದು ಒಂದು ದಿವಸ ಪೂರ ಶಾರ್ಟ್ ನೋಟ್ಸ್ ಮಾಡೋ ಸಲುವಾಗಿ ಇರಬೇಕು. ಒಂದು ಚಾಪ್ಟರ್ ಆಯಿತಾ, ಓಕೆ, ಅದರದ್ದೊಂದು ಶಾರ್ಟ್ ನೋಟ್ಸ್ ಅಲ್ಲೇ ಮುಗಿಬೇಕು. ಒಂದು 20 to 1 hour ಒಳಗೆ ಶಾರ್ಟ್ ನೋಟ್ಸ್ ಬರೆದು ಅದನ್ನು ರಿವಿಷನ್ ಮಾಡೋಂಗೆ ಆಗಿರಬೇಕು. ಆ ಥರ ಇರಬೇಕು. ಒಂದು ಸತಿ ಪೂರ ರಿವಿಷನ್ ಆಗಬೇಕು, ಆದಮೇಲೆ ಒಂದು ಟೆಸ್ಟ್ ಬರೀಬೇಕು, ಮತ್ತೆ ಒಂದು ಸತಿ ಪೂರ ರಿವಿಷನ್, ಮತ್ತೆ ಟೆಸ್ಟು. ಮಿನಿಮಮ್ ಏನಿಲ್ಲ ಅಂದರೆ ನೀವು 5 to 6 ಪೇಪರ್ಸ್ ನೀವೇನಾದರೂ ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆನೇ ಪ್ರಿಪರೇಟರಿ ಎಕ್ಸಾಮ್ ಬರೆದಿದ್ದೆ ಆದರೆ ಡೆಫಿನೆಟಾಗಿ ನಿಮ್ಮ ಮಾರ್ಕ್ಸು ಭಾಳ ಚೆನ್ನಾಗಿರುವಂಥ ಮಾರ್ಕ್ಸ್ ಬಂದೇ ಬರುತ್ತೆ. ಔಟ್ ಆಫ್ ಔಟ್ ಬರಲಿಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ. ನೆನಪಿಟ್ಕೊಳ್ಳಿ, ನೋಟ್ಸ್ನ ಮಾಡಬೇಕು. ಶಾರ್ಟ್ ನೋಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಶಾರ್ಟ್ ನೋಟ್ಸ್ ನಿಮಗೆ ಲಾಸ್ಟ್ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಾರ್ಮುಲಾ ಬರ್ಬೋದು, ನೋಟ್ ಬರ್ಬೋದು. ಯಾಕೆ ಈ ಶಾರ್ಟ್ ನೋಟ್ಸ್ಗೆ ಭಾಳ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಏನು ಈ ಸತಿ MCQನ ಮಾಡಿದ್ದಾರೆ ನೋಡಿ, ಇದು ಭಾಳ ನಿಮಗೆ ಟಕ್ಕರ್ ಕೊಡುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಯಾಕೆಂದರೆ ಅಷ್ಟೊಂದು ನೀವು ಯೋಚನೆ ಮಾಡಬೇಡಿ ಈಸಿ ಕ್ವಶನ್ ಬರುತ್ತೆ ಅಂತ ಹೇಳಿ. ಓಕೆ. ಅಟ್ ಡಿಫಿಕಲ್ಟಿನೂ ಬರಲ್ಲ. ಟೋಟಲಿ ನಿಮಗೆ 15 ಕ್ವಶನ್ಸ್ಗಳು ಇದ್ದಾವೆ. ಓಕೆನಾ. ಸೊ ಈ 15 ಕ್ವಶನ್ಸಲ್ಲಿ ನಿಮ್ಗೇನಿಲ್ಲ ಅಂದರೆ ಒಂದು 10 ಕ್ವಶನ್ ನಂತರ ಸಿಂಪಲ್ ಇದ್ದೇ ಇರುತ್ತೆ. ಬಟ್ 5 ಕ್ವಶನ್ಸ್ ಏನಿದೆ ನೋಡಿ, ನಿಮಗೆ ಟಕ್ಕರ್ ಕೊಡುವಂಥದ್ದು, ನಿಮ್ಮ ನಾಲೆಜ್ ಚೆಕ್ ಮಾಡುವಂಥದ್ದು, ಅಪ್ಲೈಡ್ ಕ್ವಶನ್ಸ್ಗಳಿರುತ್ತೆ. ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಬರಲ್ಲ. ಅದರಲ್ಲಿ ಟೆಕ್ಸ್ಟ್ ಬುಕ್ದು ನಾಲೆಜ್ ಇರಬೇಕಾಗತ್ತೆ, ಮ್ಯಾಟ್ರಿಕ್ಸ್ದು ನಾಲೆಜ್ ಇರಬೇಕಾಗತ್ತೆ. ಅದನ್ನು ಬೇರೆ ಕಡೆ ಅಪ್ಲೈ ಮಾಡೋದು. ಇವಾಗ ನೋಡಿ, ರಿಲೇಷನ್ದು ಒಂದು ಕ್ವಶನ್ ಕೇಳಿದ್ದಾರೆ. ಈಕ್ವಾಲೆನ್ಸ್ ರಿಲೇಷನ್ ನಮ್ಗೆ ಗೊತ್ತಿದೆ, ಈಕ್ವಾಲೆನ್ಸ್ ಕ್ಲಾಸಸ್ ಅಂತ ಕೇಳ್ತಾರೆ. ಓಕೆ. ಅಲ್ಲಿ ವರ್ಡ್ ನಮಗೆ ಗೊತ್ತಿರಲ್ಲ. ಈಕ್ವಾಲೆನ್ಸ್ ಕ್ಲಾಸಸ್ ಅಂದ್ರೇನು ನಮಗೆ ಗೊತ್ತಿರಬೇಕಾಗತ್ತೆ. ಆ ಥರ ಒಂದಿಷ್ಟು ಚೇಂಜ್. ನೀವು ಮಾಡಲ್ ಕ್ವಶನ್ ಪೇಪರ್ ನೋಡಿ MCQs ಕ್ವಶನ್ಸ್ಗಳನ್ನ, ಆಗ ಅರ್ಥ ಆಗುತ್ತೆ.
ಓಕೆ. ಸೊ ಇವಾಗ ನಾನು ನಿಮ್ಗೆ ಹೇಳಿದೆ ಇಲ್ಲಿ 4 ಚಾಪ್ಟರ್ಸ್ಗಳನ್ನ ಪ್ರಿಪೇರ್ ಮಾಡ್ಬೇಕಂತ ಹೇಳಿ. ಈ 4 ಚಾಪ್ಟರ್ಸ್ಗಳನ್ನ ಪ್ರಿಪೇರ್ ಮಾಡಿದ್ರೆ 4 ಚಾಪ್ಟರ್ಸದ್ದು ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಪ್ರಿಪೇರ್ ಯಾವ ಥರ ಆಗುತ್ತೆ, ಯಾವ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಅದೊಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ MCQ ಕ್ವಶನ್ಸ್ ಸೈಮಲ್ಟೇನಿಯಸ್ಲಿ 2 ವರ್ಕ್ನು ಮುಗಿತಾನೆ ಹೋಗಬೇಕಾಗತ್ತೆ. ಆಗ ನಿಮಗೆ ಒಂದು ಪರ್ಫೆಕ್ಟ್ನೆಸ್ ಸಿಗುವಂಥದ್ದು ಸ್ಟೂಡೆಂಟ್ಸ್. ಓಕೆ. ಸೊ ಇದು ಒಂದು ನಿಮ್ಮ ಪ್ಲಾನಿಂಗ್ ಆಗಿರಬೇಕು. ಇನ್ನು ಇದು ಬಿಟ್ಟರೆ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಸರ್, 4 ಚಾಪ್ಟರ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರಿ, ಯಾವ ಥರ ನಾವು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಕೆಲವು ಸ್ಟೂಡೆಂಟ್ಸಿಗೆ ನನಗೆ ಕೇಳ್ತಾರೆ. ಸೊ ಇದು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕಪ್ಪ ಅಂತಂದರೆ, ಸೊ ನೋಡಿ ನಿಮ್ಮ 3 ಮಾಡಲ್ ಕ್ವಶನ್ ಪೇಪರ್ನ ನಾನು ನೋಡ್ತಾ ಹೋದರೆ, ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಏನನ್ನು ಕೊಟ್ಟಿದ್ದಾರಪ್ಪ ಅಂತಂದರೆ, ಪ್ರತಿಯೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಬೇರೆ 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 ಕ್ವಶನ್ಸ್ಗಳಿದ್ದಾವೆ, ಭಾಳಷ್ಟು ಚೇಂಜಸ್ಗಳು ಮಾಡಿದ್ದಾರೆ. ಓಕೆ. ಚೇಂಜಸ್ ಆಗದೇ ಇರುವಂಥ ಪಾರ್ಟ್ಸು ಇವಾಗ ನೋಡಿ ನಿಮಗೆ ಆಲ್ರೆಡಿ ತಿಳಿದ ಹಾಗೆ ಇದು ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಕರೆಕ್ಟಾ. 1 ಮಾರ್ಕ್ಸ್ ಕ್ವಶನ್ಸ್ ಇದೆ 20, ಅಗೇನ್ 2 ಮಾರ್ಕ್ಸಲ್ಲಿ ನಿಮಗೆ 9 ಕ್ವಶನ್ ಕೊಡ್ತಾರೆ, 6 ಬರೀಬೇಕು. 3 ಮಾರ್ಕ್ಸಲ್ಲಿ 6, 5 ಮಾರ್ಕ್ಸಲ್ಲಿ 4, 6 ಮಾರ್ಕ್ಸು ಒಂದು 4 ಮಾರ್ಕ್ಸು. ಇದರಲ್ಲಿ ಯಾವನ್ನ ಜಾಸ್ತಿ ಚೇಂಜಸ್ಗಳು ಮಾಡಿದ್ದಾರೆ ಅಂದರೆ ಮೇನ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಇದನ್ನು ಭಾಳ ಟಾರ್ಗೆಟ್ ಮಾಡಿದ್ದಾರೆ ಅವರು. ಓಕೆ. ಇನ್ನು ಇದು MCQ ನಾರ್ಮಲಿ ಎಲ್ಲ ಕಡೆ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಇದು ಫಿಕ್ಸ್ ಕಾನ್ಸೆಪ್ಟ್ ಅಂತ ಹೇಳ್ತೇನೆ ನಾನು. ಫಿಕ್ಸ್ ಕ್ವಶನ್ ಆಗಿರೋದಿಲ್ಲ, ಬಟ್ ಕಾನ್ಸೆಪ್ಟ್ ಮೇಲೆ ಫಿಕ್ಸ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆ. ಅಂದರೆ 5 ಮಾರ್ಕ್ಸದ್ದು ಮತ್ತು 6 ಮಾರ್ಕ್ಸ್ 4 ಮಾರ್ಕ್ಸ್ ಜಾಸ್ತಿ ಚೇಂಜಸ್ಗಳಿಲ್ಲ. 4 ಮಾರ್ಕ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ, ಬಟ್ 6 ಮಾರ್ಕ್ಸಲ್ಲಿ ಚೇಂಜಸ್ಗಳು ಜಾಸ್ತಿ ಇಲ್ಲ ಸ್ಟೂಡೆಂಟ್ಸ್. ಆಮೇಲೆ 5 ಮಾರ್ಕ್ಸಲ್ಲಿ ಕೂಡ ಅದೇ ಥರನಾಗಿ 5 ಮಾರ್ಕ್ಸಲ್ಲಿ ನಿಮಗೆ ಆಲ್ರೆಡಿ ತಿಳಿದ ಹಾಗೆ ಮೊದಲಿಗೆ 2 ಪಾರ್ಟ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ಗೆ ರಿವರ್ಸ್ ಆಗಿ ಬರ್ತಾ ಇದ್ದೀನಿ ನಾನು. ಇವಾಗ ನೋಡಿ ಪಾರ್ಟ್ ಇಯಲ್ಲಿ ನಾವು ನೋಡ್ತಾ ಹೋದರೆ 6 ಮಾರ್ಕ್ಸ್ ಕ್ವಶನ್ ಇಂಟಿಗ್ರೇಷನ್ ಪ್ರಾಪರ್ಟಿ ಮೇಲೇ ಬರುತ್ತೆ. ಅಗೇನ್ ಇನ್ನೊಂದು 6 ಮಾರ್ಕ್ಸ್ ಕ್ವಶನ್ LPP ಮೇಲೆ ಬರುತ್ತೆ. ಸೊ LPPಗೆ ನೀವು ಟಾರ್ಗೆಟ್ ಮಾಡಿ ಇಂಟಿಗ್ರೇಷನ್ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ. ಅಗೇನ್ ಡಿಟರ್ಮಿನೆಂಟ್ ಮೇಲೆ ಒಂದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಇದು ಎಲ್ಲಿ ಬೇಕಾದರೂ ಅವ್ರು ಕೇಳ್ಬೋದು. ಮೊದಲೆಲ್ಲ ಫಿಕ್ಸ್ ಕ್ವಶನ್ 2 ಮೇಲೆ ಕೇಳ್ತಾರೆ, ಅವ್ರು ಯಾವ್ದು ಬೇಕಾದ ಕಾನ್ಸೆಪ್ಟ್ ಮೇಲೂ ಕೇಳ್ಬೋದು. ಓಕೆ. ಸೊ ಹೀಗಿರುವಾಗ ನೀವು ಪೂರಾ ಚಾಪ್ಟರ್ ಮಾಡಲೇಬೇಕಾಗತ್ತೆ. ಸೊ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಅಲ್ಲಿ. ಅದಾದಮೇಲೆ ನೆಕ್ಸ್ಟು ಕಂಟಿನ್ಯೂಟಿ ಮೇಲೆ ಮೊದಲೆಲ್ಲ 4 ಮಾರ್ಕ್ಸ್ ಕ್ವಶನ್ ಬರ್ತಾಯಿತ್ತು, ಅದು ಸಿರ್ಫ್ ಕಂಟಿನ್ಯೂಟಿ ಮೇಲೆ ಬರ್ತಾಯಿತ್ತು. ಬಟ್ ಈ ಸತಿ ಅವ್ರು ಡಿಫ್ರೆನ್ಷಿಯೇಷನ್ದು ಕ್ವಶನ್ 4 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆ. ಇದು ಚೇಂಜಸ್ ಇದೆ, ಬಟ್ ಇದು 6 ಮಾರ್ಕ್ಸ್ ಆ್ಯಸ್ ಇಟ್ ಈಸ್ ಇದ್ದೇ ಇದೆ. ಇನ್ನು 5 ಮಾರ್ಕ್ಸಲ್ಲಿ ಬಂದರೆ ಇಲ್ಲಿನೂ ಜಾಸ್ತಿ ಕ್ವಶನ್ಸ್ ಇಲ್ಲ ನೋಡಿ, ಇಲ್ಲಿ ಫಿಕ್ಸ್ ಅಂತಲೇ ಆಗ್ತಾ ಇದೆ. ಯಾಕಂದರೆ ರಿಲೇಷನ್ ಫಂಕ್ಷನ್ ಒಂದು 5 ಮಾರ್ಕ್ಸ್ ಬರಲೇಬೇಕು. ಸೊ ಅದು ಯಾವುದ್ರ ಮೇಲೆ ಬರುತ್ತಪ್ಪ ಅಂದರೆ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಇನ್ವರ್ಸ್ ಪಾಯಿಂಟ್ ಮಾಡುವಂಥದ್ದು, ಇಲ್ಲಾಂದರೆ 1 1 or 2 ಎರಡೇ ಕಾನ್ಸೆಪ್ಟ್ಗಳಿರುವಂಥದ್ದು. ಇದರಲ್ಲಿ ಚೇಂಜಸ್ ಮಾಡ್ತಾ ಇಲ್ಲ ಅವರು. ಜಾಸ್ತಿ ನೀವು ಅಬ್ಸರ್ವ್ ಮಾಡ್ಬೋದು, 3 ಮಾಡಲ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದ್ರೆ ಇದ್ರ ಮೇಲೆ ನೀವು ತಿಳ್ಕೊಳ್ಬೋದು. ಅಗೇನ್ ಮ್ಯಾಟ್ರಿಕ್ಸ್ ಮೇಲೂ ಏನು 5 ಮಾರ್ಕ್ಸ್ ಇದೆ ಅಲ್ಲ ಅದೇ ಬರ್ತಾ ಇದೆ. ಡಿಟರ್ಮೆಂಟ್ XYZ ವ್ಯಾಲ್ಯೂ ಫೈಂಡ್ ಮಾಡುವಂಥದ್ದು, ಲೀನಿಯರ್ ಸೊಲ್ಯೂಷನ್ ಅದನ್ನೇ ಬರ್ತಾ ಇದೆ. ಡಿಫ್ರೆನ್ಷಿಯೇಷನ್ ಮೇಲೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳ್ತಾ ಇದ್ದಾರೆ. ಕೆಲವೊಂದು ಸತಿ ಲಾಗ್ದು ಅಥವಾ ಪ್ಯಾರಾಮೆಟ್ರಿಕ್ ಫಾರ್ಮ್ದು ಕೂಡ 5 ಮಾರ್ಕ್ಸಲ್ಲಿ ಕೇಳ್ತಾ ಇದ್ದಾರೆ. ಅದೇನು ದೊಡ್ಡ ಚೇಂಜಸ್ ಅಂತ ನನಗೆ ಅನಿಸ್ತಾ ಇಲ್ಲ. ಅಗೇನ್ ಇಲ್ಲಿನೂ ಕೂಡ ಇಂಟಿಗ್ರೇಷನಲ್ಲಿ ಫಾರ್ಮುಲಾ ಬೇಸ್ ಕ್ವಶನ್ಸ್ಗಳಿದೆ, ಅದನ್ನ ಪ್ರೂವ್ ಮಾಡಿ ಕ್ವಶನ್ ಸಾಲ್ವ್ ಮಾಡುವಂಥದ್ದು. ಅಪ್ಲಿಕೇಶನ್ ಆಫ್ ಇಂಟರ್ ಇರೋದೇ 2 ಕ್ವಶನ್ಸ್ಗಳಿದ್ದಾವೆ ಇದರಲ್ಲಿ, ಸರ್ಕಲ್ಲು ಮತ್ತು ಎಲಿಪ್ಸು. ಅದು ಬಿಟ್ಟರೆ ಮಿಸ್ಲೇನಿಯಸಲ್ಲಿ ಒಂದು 2 ಎಕ್ಸಾಂಪಲ್, 4 ಎಕ್ಸಾಂಪಲ್ಸ್ಗಳಿದ್ದಾವೆ. ಸೊ ಅದರಲ್ಲೇ ಬರುತ್ತೆ. ಅಗೇನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಲ್ಲಿ ಕೂಡ ಹೋಮೋಜಿನಿಯಸ್ ಮೇಲೇ ಸ್ವಲ್ಪ ಕ್ವಶನ್ಸ್ಗೆ ಬರುವಂಥದ್ದು. ಓಕೆ. ನಾವು ಬರೀಬೇಕಾಗಿರೋದು 4 ಕ್ವಶನ್ಸು. ಸೊ ಇದರಲ್ಲಿ ನಿಮಗೆ ಜಾಸ್ತಿ ಟಾರ್ಗೆಟ್ ನಿಮಗೆ ಯಾವುದೂ ಆಗಲ್ಲ ಅಂತ ಅನ್ಕೋತೀನಿ. ಎರಡೂ ಈಸಿ ಟಾರ್ಗೆಟೇ ಇದ್ದಾವೆ. ಸೊ ರಿಲೇಷನ್ ಫಂಕ್ಷನ್, ಮ್ಯಾಟ್ರಿಸಸ್, ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಲ್ಲೇ 4 ಈಸಿಯಾಗಿ ಚಾಪ್ಟರ್ ಸಿಕ್ಬಿಡುತ್ತೆ. ಅದರಲ್ಲಿ ಇದೊಂದು ಎಕ್ಸ್ಟ್ರಾ ಕ್ವಶನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್. ಆಯ್ತಲ್ವಾ? 5 ಕ್ವಶನ್ಸ್ನ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಬೋದು, ಬರೀಬಹುದು. ಸೊ ಇಲ್ಲಿ ನಿಮಗೆ ಜಾಸ್ತಿ ಡಿಫಿಕಲ್ಟಿ ಬರಲ್ಲ. ಏನು ಬರುವಂಥದ್ದು ಅಂದರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಮಾಡಲ್ ಕ್ವಶನ್ ಪೇಪರ್ನ ನಾವು ನೋಡ್ತಾ ಹೋದರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಭಾಳ ಟಕ್ಕರ್ ಕೊಡುವಂಥದ್ದು. ಯಾಕಂತಂದರೆ ಒಂದೇ ಒಂದು ಚಾಪ್ಟರ್ ಇಲ್ಲ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಚಾಪ್ಟರ್ ಒಂದು ಬಿಟ್ಟು LPP ಒಂದು ಚಾಪ್ಟರ್ ಬಿಟ್ಟು ಈ 2 ಚಾಪ್ಟರ್ಸ್ಗಳ ಮೇಲೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರೋದಿಲ್ಲ ಸ್ಟೂಡೆಂಟ್ಸ್. ಅಂದರೆ ಉಳಿತೆಷ್ಟು ಟೋಟಲಿ ನಮಗೆ 11 ಚಾಪ್ಟರ್ಸ್ಗಳು ಉಳಿದಿದೆ. 11ಅಲ್ಲಿ ಅವರು ಯಾವುದಾದ್ರೂ 9 ಕ್ವಶನ್ಸ್ನ ಕೇಳ್ಬೋದು. ಓಕೆ. ಈ 11 ಚಾಪ್ಟರ್ಸ್ ರಿಲೇಷನ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್, ಕಂಟಿನ್ಯೂಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಇಂಟಿಗ್ರಲ್, ಡಿಫ್ರೆನ್ಷಿಯಲ್ ಇಕ್ವೇಷನ್, ವ್ಯಾಕ್ಟರ್, 3D ಪ್ರೊಬ್ಯಾಬಿಲಿಟಿ, ಯಾವ್ದು ಬೇಕಾ ಚಾಪ್ಟರ್ ಮೇಲೆ ಅವರು ಕ್ವಶನ್ಸ್ನ ಕೇಳ್ಬೋದು. ಯಾವ್ದು ಬೇಕಾ ಚಾಪ್ಟರಿಗೆ ಡಬಲ್ ಕ್ವಶನ್ಸ್ ಕೂಡ ಕೇಳ್ಬೋದು. ಓಕೆ. ಸೊ ಅಂದರೆ ಟೋಟಲ್ ಆಗಿ ಉಳಿದಿರುವಂಥದ್ದು ಈ 11 ಚಾಪ್ಟರ್ಸಲ್ಲಿ ಅವರು 9 ಕ್ವಶನ್ಸ್ ಕೇಳ್ತಾರೆ. 9ಅಲ್ಲಿ ನಾವು ಬರೀಬೇಕಾಗಿರೋದು 6 ಕ್ವಶನ್. ಓಕೆ. ಅದೇ ಥರನಾಗಿ ಸೇಮ್ 3 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಕೂಡ ಇದೇ ಫಾರ್ಮ್ಯಾಟ್ ಫಾಲೋ ಆಗ್ತಾ ಇದೆ. ಸೊ ಈ ಥರ ಒಂದಿಷ್ಟು ಚೇಂಜಸ್ ಮಾಡ್ತಾ ಇರುವಾಗ ನಾವು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು? ಒಂದು ಚಾಪ್ಟರ್ನ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೊಂಡು ನಾನು ಅನ್ಕೋತೀನಿ ಈ 4 ಸ್ಟಾರ್ಟಿಂಗ್ ಚಾಪ್ಟರ್ನೇ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅಂದರೆ ನಾನು ಹೇಳ್ತೀನಿ 100% ಪ್ರಿಪ್ರೇಷನ್ ಮಾಡಿ. ಎಲ್ಲಿನೂ ಯಾವುದೇ ಒಂದು ಕಾನ್ಸೆಪ್ಟ್ ಬಿಟ್ಟೆ, ಒಂದು ಕ್ವಶನ್ ಬಿಟ್ಟೆ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ. ಸೊ ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿ. ಸೊ ಡೆಫಿನೆಟ್ ಆಗಿ ನೀವು ಸೇಫ್ ಝೋನಲ್ಲಿ ಇರ್ತೀರಿ. ಯಾಕಂದರೆ ಇದು ಚೇಂಜಸ್ ಆಗ್ಬೋದು,
ಕ್ವಶನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಚೇಂಜಸ್ ಆಗ್ಬೋದು, ಬಟ್ ಇದೇನು ವೇಟೇಜ್ ಇದೆಯಲ್ಲ ಇದು ಮಾತ್ರ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್. ವೇಟೇಜಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಇವಾಗ ನೋಡಿ 9 ಮಾರ್ಕ್ಸ್ ರಿಲೇಷನ್ ಮೇಲೆ ಬರಬೇಕಂದ್ರೆ ಬಂದೇ ಬರುತ್ತೆ, 12 ಮಾರ್ಕ್ಸು ಡಿಟರ್ಮಿನೆಂಟ್ ಮೇಲೆ ಬರಬೇಕಂದ್ರೆ ಅದು 12 ಮಾರ್ಕ್ಸ್ ಬರಲೇಬೇಕು. ಸೊ ಕ್ವಶನ್ಸ್ ನಂಬರ್ ಚೇಂಜಸ್ ಆಗ್ಬೋದು, ಇದು ಚೇಂಜಸ್ ಆಗ್ಬೋದು, ಬಟ್ ವೇಟೇಜಲ್ಲಿ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಅಂದರೆ ನಾವು 100% ಚಾಪ್ಟರ್ನ ಪ್ರಿಪೇರ್ ಮಾಡಿಬಿಟ್ರೆ ನಮಗೆ 12 ಮಾರ್ಕ್ಸ್ ಬಂದರೆ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಸೆಲೆಕ್ಟೆಡ್ ಮಾಡ್ತಾ ಹೋದ್ರಿ 2 ಮಾರ್ಕ್ಸ್, ಈ ಚಾಪ್ಟರ್ ಮೇಲೆ ನಾನು ರಿಲೇಷನ್ ಮೇಲೆ 3 ಮಾರ್ಕ್ಸ್ ಮಾಡ್ತೀನಿ, ಮ್ಯಾಟ್ರಿಕ್ಸ್ ಮೇಲೆ 2 ಮಾರ್ಕ್ಸ್ ಮಾಡ್ತೀನಿ, ಡಿಟರ್ಮಿನೆಂಟ್ ಮೇಲೆ 1 ಮಾರ್ಕ್ಸ್ ಮಾಡ್ತೀನಿ ಅಂದರೆ ಅದು ಎಕ್ಸ್ಚೇಂಜ್ ಆಗ್ಬೋದು, ಬರ್ಬೋದು, ಬರ್ದೇನೂ ಇರ್ಬೋದು. ಸೆಲೆಕ್ಟೆಡ್ ಫಿಕ್ಸ್ ಕ್ವಶನ್ ಇದನ್ನೆಲ್ಲನೂ ತೆಗೆದುಬಿಡಿ. ಓಕೆ, ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ 1 ಮಾರ್ಕ್ಸ್ ಸಲುವಾಗಿ 100% ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ MCQ ಸಲುವಾಗಿ ಡೀಟೇಲ್ ಆಗಿ ಓದಬೇಕು, ಶಾರ್ಟ್ ನೋಟ್ಸ್ ಮಾಡಬೇಕು. ಸೊ ಇದು ಎಲ್ಲನೂ ಪ್ಲ್ಯಾನ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಸ್ಟೂಡೆಂಟ್ಸ್, ಸ್ಟಡಿ ಮಾಡಿ. ಓಕೆ, ಸೊ ಇದನ್ನು ನಾನು ನಿಮಗೆ ಹೇಳ್ತಾ ಇರೋದು ಅಂದರೆ 100% ಪ್ರಿಪ್ರೇಷನ್ ಮಾಡಿ ನಿಮಗೆ MCQ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ನೀವು ದೊಡ್ಡ ಚಾಪ್ಟರ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅದರ ಜೊತೆಗೆ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳಿ, ಸಿಂಪಲ್ ಇರುವಂಥ ಚಾಪ್ಟರ್ಸ್ನ ಆ್ಯಡ್ ಮಾಡಿಕೊಂಡು ಟೋಟಲಿ 4 ಚಾಪ್ಟರ್ಸ್ಗಳನ್ನ ಪ್ರಿಪೇರ್ ಮಾಡಿ. ಯಾವಾಗೆಲ್ಲ ಒಂದಷ್ಟು ದೊಡ್ಡ ಚಾಪ್ಟರ್ ಮಾಡುವಾಗ 4 ಚಾಪ್ಟರ್, ಅದಕ್ಕೆ ಹೇಳಿಲ್ಲ, ನಿಮ್ಮ ಪ್ಲ್ಯಾನಿಂಗ್ ನೀವೇ ಮಾಡಬೇಕು. ಓಕೆ, ಸೊ ಇವಾಗ ಯಾರು ಹೇಳ್ತಾರೆ ಸೊ ನಾನು ಇವಾಗ ಪ್ಲ್ಯಾನಿಂಗ್ ಮಾಡಿಕೊಡ್ತೀನಿ, ಯೂಟ್ಯೂಬಲ್ಲಿನ ಸಾಕಷ್ಟು ವೀಡಿಯೋಸ್ಗಳೇ ಇರುತ್ತೆ. ಸೊ 8 to 7 ಓದಿ, 7 to 9 ಮ್ಯಾಥ್ಸ್ ಓದಿ, ಫಿಸಿಕ್ಸ್ ಓದಿ. ಸ್ಟೂಡೆಂಟ್ಸ್, ಯಾವ್ದು ಬೇರೆಯವ್ರದ್ದು ಪ್ಲ್ಯಾನು ಅವ್ರ ಪ್ರಕಾರ ಇರುತ್ತೆ, ನಿಮ್ಮ ಪ್ರಕಾರ ಇರೋದಿಲ್ಲ. ನಿಮ್ಮ ಪ್ಲ್ಯಾನ್ ನೀವೇ ಮಾಡ್ಕೋಬೇಕು. ಓಕೆ, ಸೊ ಯಾಕಂದರೆ ಸ್ಟೂಡೆಂಟ್ಸ್ ಮೈಂಡ್ ಬೇರೆ ಬೇರೆ ಇರುತ್ತೆ. ಒಂದಿಷ್ಟು ಸ್ಟೂಡೆಂಟ್ಸ್ಗೆ ನೈಟಲ್ಲಿ ಓದೋದು ಇಂಟ್ರೆಸ್ಟ್ ಇದೆ, ಕೆಲವೊಂದು ಸ್ಟೂಡೆಂಟ್ಸ್ಗೆ ಮಾರ್ನಿಂಗಲ್ಲಿ ಓದೋದಿರುತ್ತೆ. ಓಕೆ, ಕೆಲವೊಂದು ಸ್ಟೂಡೆಂಟ್ಸ್ ಡೇಯಲ್ಲಿ ಜಾಸ್ತಿ ಓದೋದು, ಈ ಥರ ಭಾಳಷ್ಟು ಮೈಂಡ್ ಸೆಟ್ ಚೇಂಜಸ್ಗಳಿರುತ್ತೆ. ಓಕೆ, ನಿಮ್ಮ ಪ್ಲ್ಯಾನಿಂಗ್ ನಿಮ್ಮ ಮನೆಯಲ್ಲಿ ನಿಮಗೆ ಟೈಮ್ ಯಾವಾಗ ಸಿಗ್ತಾ ಇದೆ, ನೀವು ಯಾವಾಗ ಜಾಸ್ತಿ ಯೂಸ್ ಮಾಡ್ಕೊತೀರಾ, ಯಾವ ಟೈಮಲ್ಲಿ ನೀವು ಎದ್ದೇಳ್ತೀರಾ ಅದು ನಿಮಗಿಂತ ಬೆಟರ್ ಬೇರೊಬ್ಬರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಓಕೆ, ಸೊ ಬೇರೆದವ್ರಿಗೆ ನೋಡಿ ಫಾಲೋ ಅಪ್ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮದೇ ಆದಂಥ ಒಂದು ಸಪ್ರೇಟ್ ಪ್ಲ್ಯಾನಿಂಗ್ ಮಾಡಿ. ಹೇಳಿದ್ಮೇಲೆ ಯಾರ್ದು ಪ್ಲ್ಯಾನ್ ಪ್ರಾಪರ್ ಆಗಿರುತ್ತೆ ಅವ್ರು ಮಾತ್ರ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಓಕೆನಾ, ಸೊ ಈ ಒಂದು ಪ್ಲ್ಯಾನಿಂಗ್ ಪ್ರಕಾರ ನಿಮ್ಮದೇ ಆದಂಥ ಒಂದು ಸ್ಟಡಿ ಪ್ಲ್ಯಾನು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ಯಾವ ಸಬ್ಜೆಕ್ಟ್ ಜಾಸ್ತಿ ಡಿಫಿಕಲ್ಟ್ ಅನ್ನಿಸುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮಿಂಗ್ನ ಕೊಡಿ, ಟಾರ್ಗೆಟ್ ಫಿಕ್ಸ್ ಮಾಡಿ ಪ್ರಿಪೇರ್ ಮಾಡಿ. ಓಕೆ, ಸೊ ಒಂದು ಏಮ್ನ ಫಿಕ್ಸ್ ಮಾಡ್ಕೊಳ್ಳಿ, ನಾನು ಈ ಒಂದು ಎಕ್ಸಾಮಲ್ಲಿ ನಾನು ಇಷ್ಟು ಸ್ಕೋರ್ ಮಾಡಲೇಬೇಕು, ಅದ್ರ ಪ್ರಕಾರನೇ ಪ್ರಿಪ್ರೇಷನ್ ಮಾಡಿ. ಓಕೆ, ಈ ಥರ ಮಾಡಿದ್ದಾರೆ ಡೆಫಿನೆಟಾಗಿ ನಿಮ್ಮ ರಿಸಲ್ಟ್ಸು ಚೆನ್ನಾಗಿ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದಾಗಿತ್ತು ಈ ಒಂದು ಕಂಪ್ಲೀಟ್ ವಿಡಿಯೋ. 60 ಡೇಸಲ್ಲಿ ನಾವು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಒಂದು ಪ್ರಾಪರ್ ನೀವು ಪ್ಲ್ಯಾನಿಂಗ್ ಮಾಡ್ಕೊತೀರಾ ಅಂತ ನಾನು ಅನ್ಕೊತೀನಿ. ಅಗೇನ್ ಇನ್ನೂ ಜಾಸ್ತಿ ದಿನ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಎಷ್ಟು ಬೇಗ ನೀವು ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ರಿವಿಷನ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅಗೇನ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ಏನಾದರೂ ಡೌಟ್ಸ್ಗಳಿದ್ದರೆ, ಯಾವುದಾದ್ರು ಚಾಪ್ಟರ್ಸ್ಗಳು ಡೌಟ್ ಇದ್ದರೆ ನಾನು ಅದನ್ನು ಕೂಡ ಡಿಸ್ಕಷನ್ ಮಾಡ್ತೀನಿ. ಅಗೇನ್ ಕೆಲವೊಂದು ಸ್ಟೂಡೆಂಟ್ಸ್ ನಾನು ಪ್ರೊಬ್ಯಾಬಿಲಿಟಿ ಸ್ಟಾರ್ಟ್ ಮಾಡಿದ್ದೀನಿ, ಪ್ರೊಬ್ಯಾಬಿಲಿಟಿ ಸ್ಟಾರ್ಟ್ ಮಾಡಿದ್ಮೇಲೆ ವೆಕ್ಟರ್ ಸ್ಟಾರ್ಟ್ ಮಾಡಿ ಅಂತ ಕೆಲವು ಜನ ಕಮೆಂಟ್ ಮಾಡ್ತೀರಾ. ಸೊ ನಾನು ಎಲ್ಲ ಚಾಪ್ಟರ್ಸು ಅಪ್ಲೋಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಎಲ್ಲ ಚಾಪ್ಟರ್ಸದ್ದು ವೀಡಿಯೋಸ್ಗಳು ಇದ್ದಾವೆ. ವೆಕ್ಟರ್ ಇದೆ, 3D ಇದೆ, ಆಮೇಲೆ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ. ಎಲ್ಲ ಚಾಪ್ಟರ್ಸದ್ದು ನೀವು ಫೋಲ್ಡರ್ನಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ. ಸೊ ಕೆಲವೊಂದಿಷ್ಟು ಡೆಲೀಟೆಡ್ ಆಗಿದೆ, ಕೆಲವೊಂದಿಷ್ಟು ಇಲ್ಲ, ಅದನ್ನು ನಾನು ಅವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಆದರೂ ನಿಮಗೆ ಯಾವುದಾದ್ರು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ದಿಲ್ಲ ಅಂತಂದರೆ ನನಗೆ ವಿಡಿಯೋ ಕೆಳಗಡೆ ಹಾಕಿ ಆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬೈ ಫ್ರೆಂಡ್ಸ್, ಟೇಕ್ ಕೇರ್.